ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಗಳ ಒಪ್ಪಿಗೆ ಪಡೆಯದೆ ಮದುವೆ ಫಿಕ್ಸ್ ಮಾಡಿದಂತ ತಂದೆ, ಇಷ್ಟವಿಲ್ಲದ ಮದುವೆಗೆ ಒಪ್ಪದ ಮಗಳು, ವಿರೋಧಿಸಿದ್ರೆ ಮರ್ಯಾದಾ ಹತ್ಯೆ ಮಾಡುವಂತ ಭೀತಿ ಎದುರಾಗಿದೆ. ಇತ್ತೀಚೆಗಷ್ಟೇ ಸರ್ಕಾರ ಒಂದು ಮಸೂದೆ ಅಥವಾ ಕಾನೂನನ್ನ ಜಾರಿಗೆ ತಂದಿತ್ತು. ಹಂಗಿದ್ರೂ ಕೂಡ ಮರ್ಯಾದಾ ಹತ್ಯೆ ಕೇಸ್ಗಳು ಕಮ್ಮಿ ಆಗ್ತಿಲ್ಲ. ಅಂತದ್ದೇ ಬೆದರಿಕೆ ಒಡ್ಲಾಗಿದೆ ಇಲ್ಲಿ. ನೋಡಿ, ಬೆಂಗಳೂರಿನಲ್ಲಿ ಒಂದು ವಿಚಿತ್ರ ಪ್ರಕರಣ ಬೆಳಕಿಗೆ ಬಂದಿದೆ. ನಾವು ಈ ಹಿಂದೆ ಎಲ್ಲ ಗಮನಿಸ್ತಾ ಇದ್ವಿ, ಮರ್ಯಾದಾ ಹತ್ಯೆ ಆದ್ಮೇಲೆ ಗೊತ್ತಾಗ್ತಾ ಇತ್ತು. ಆದ್ರೆ ಇಲ್ಲಿ ಮರ್ಯಾದಾ ಹತ್ಯೆ ಮಾಡ್ತೀನಿ ಅನ್ನುವಂತ ಬೆದರಿಕೆ ಹಾಕಲಾಗಿದೆ. ತಂದೆ ವಿರುದ್ಧವೇ ಹೈಕೋರ್ಟ್ ಮೆಟ್ಟಿಲೇರಿದಂತ ಮಗಳು. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಅಶೋಕ ರಾಜ ಪುರೋಹಿತ್ರಿಂದ ಮದುವೆ ನಿಶ್ಚಯ ಆಗಿದೆ. ರಾಜಸ್ಥಾನ ಮೂಲದ ಡಾಕ್ಟರ್ ಯಶ್ಪಾಲ್ ಜೊತೆ ವಿವಾಹಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದ್ರೆ ಮಗಳಿಗೆ ಈ ಮದುವೆ ಇಷ್ಟ ಇಲ್ಲ. ವೈಟ್ ಫೀಲ್ಡ್ ಠಾಣೆ ವ್ಯಾಪ್ತಿಯಲ್ಲಿ ವಾಸವಿದ್ದಂತ ಕಾಜಲ್ ರಾಜ ಪುರೋಹಿತ್ ಪುತ್ರಿ ಒಪ್ಪಿಗೆ ವಿರೋಧವಾಗಿ ವಿವಾಹ ನಿಶ್ಚಯಿಸಿದ್ರು ಅವರ ತಂದೆ ಅಶೋಕ್ ಪುರೋಹಿತ್. ಜೊತೆಗೆ ಜೀವ ಭಯ ಕೂಡ ಇದೆ ಆಕೆಗೆ. ರಕ್ಷಣೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾಳೆ ಮಗಳು ಕಾಜಲ್ ರಾಜ ಪುರೋಹಿತ್ಗೆ ಸೂಕ್ತ ರಕ್ಷಣೆ ಒದಗಿಸುವಂತೆ ಈಗ ನಿರ್ದೇಶನ ಕೊಡಲಾಗಿದೆ. ವೈಟ್ ಫೀಲ್ಡ್ ಪೊಲೀಸರಿಗೆ ನಿರ್ದೇಶನ ಕೊಟ್ಟಿದ್ದೆ ಹೈಕೋರ್ಟ್ ಕಡೆಯಿಂದ. ಹೀಗಾಗಿ ನೋಡಿ, ಬೆಂಗಳೂರಿನಲ್ಲಿ ನಡೆದಿರುವಂತಹ ವಿಚಿತ್ರ ಪ್ರಕರಣ ಇದು. ಇತ್ತೀಚೆಗೆ ನಾವು ಅನೇಕ ಬಾರಿ ಹಳ್ಳಿಗಳಲ್ಲಿ ಗಮನಿಸಿದ್ವಿ ಯಾವ ರೀತಿ ಮರ್ಯಾದಾ ಹತ್ಯೆಗಳಾಗಿದ್ದಾವೆ ಅಂತ. ಪ್ರೀತಿಸಿ ಮದುವೆ ಆದ ನಂತರ ಅವರನ್ನ ಕೊಲೆ ಮಾಡಲಾಗ್ತಾ ಇತ್ತು, ಹತ್ಯೆ ಮಾಡಲಾಗ್ತಾ ಇತ್ತು. ಈಗ ಅಂಥದ್ದೇ ಭೀತಿ ಪಾಪ ಈ ಕಾಜಲ್ಗೆ ಎದುರಾಗಿದೆ. ನಾನು ಹೇಳಿದವ್ರನ್ನ ನೀನು ಮದುವೆ ಆಗಿಲ್ಲ ಅಂತ ಅಂದ್ರೆ ಹತ್ಯೆ ಮಾಡ್ತೀನಿ ಅನ್ನುವಂತ ಬೆದರಿಕೆ ಹಾಕಿದ್ದಾರಂತೆ. ಹಾಗಾಗಿ ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್, ಈ ಒಂದು ಪ್ರಕರಣ ವಿಚಿತ್ರ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ, ಮರ್ಯಾದಾ ಹತ್ಯೆ ಮಾಡ್ತೀನಿ ಅನ್ನುವಂತ ಭೀತಿ, ಆ ಭೀತಿಯಿಂದಾನೇ ಈಗ ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಈಕೆಗೆ ಯಾವ ರೀತಿಯಾಗಿ ರಕ್ಷಣೆ ದೊರೆಯುತ್ತೆ, ಮತ್ತೆ ಆಕೆಯ ತಂದೆ ಮೇಲೆ ಹೇಗೆ ಕ್ರಮ ಆಗುತ್ತೆ ಅಂತ? ಖಂಡಿತವಾಗಿಯೂ ಸೌಖ್ಯ, ಮರ್ಯಾದಾ ಹತ್ಯೆ ಅನ್ನೋದನ್ನ ನಾವು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಕೇಳಿದ್ದೀವಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಒಂದು ಪ್ರಕರಣಗಳು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಆಗುತ್ತೆ, ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಆಗಾಗ ಆಗ್ತಾ ಇರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮರ್ಯಾದೆ ಹತ್ಯೆಯನ್ನು ನಾವು ಕೇಳ್ತಾ ಇಲ್ಲ. ಆದ್ರೆ ದುರಾದೃಷ್ಟವಶಾತ್ ನಾವು ಬೆಂಗಳೂರಿನಲ್ಲೇ ಈ ಒಂದು ಪ್ರಕರಣ ಕೇಳ್ತಾ ಇದೀವಿ. ಅಷ್ಟಕ್ಕೂ ಈ ಒಂದು ಘಟನೆ ಆಗಿರೋದು ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿರುವ ಅಶೋಕ್ ರಾಜಪುರೋಹಿತ್ ಎನ್ನುವ ದಂಪತಿಗಳಿದ್ದಾರೆ. ಕಾಜಲ್ಗೆ ಒಬ್ಬ ವರನ್ನ ನೋಡಿರ್ತಾರೆ. ಆತನು ಕೂಡ ರಾಜಸ್ಥಾನ ಮೂಲದ ಯಶ್ಪಾಲ್ ಆಗಿರ್ತಾನೆ. ಆತನನ್ನೇ ನೀನು ಮದುವೆ ಆಗ್ಬೇಕು ಅಂತ ಅವರು ಸಾಕಷ್ಟು ಬಲವಂತವನ್ನ ಮಾಡಿರ್ತಾರೆ. ಅದೇ ರೀತಿ ಈ ವ್ಯಕ್ತಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲದೆ ಇದ್ರು ಕೂಡ ಮಹಿಳೆಯ ಜೊತೆ ನೀನು ಆತನನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಫೋರ್ಸ್ ಅನ್ನ ಮಾಡ್ತಾರೆ. ಇನ್ನು ಎರಡನೇದಾಗಿ ಈಕೆಯ ಅರಿವಿಗೆ ಬಾರದಂತೆ ಈಕೆಯ ಎಂಗೇಜ್ಮೆಂಟ್ ಅನ್ನು ಕೂಡ ಮಾಡಿ ಮುಗಿಸಿರ್ತಾರಂತೆ ಆಕೆಯ ಪೋಷಕರು. ನಂತರದಲ್ಲಿ ಈ ಎಲ್ಲಾ ವಿಚಾರಗಳಿಂದ ಮನನೊಂದು ಏನು ಕಾಜಲ್ ರಾಜಪುರೋಹಿತ್ ಇದ್ದಾರೆ, ಅವರು ಲಾಯರ್ನ ಮೂಲಕ ಒಂದು ರಿಟ್ ಪಿಟಿಷನ್ ಅನ್ನ ಹೈಕೋರ್ಟ್ಗೆ ಹಾಕಿದ್ದಾರೆ. ಹೈಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಏನು ಯುವತಿಯ ಒಂದು ಸಂದರ್ಭವನ್ನು ಗಮನಿಸಿ ಆಕೆಗೆ ರಕ್ಷಣೆಯನ್ನು ನೀಡಬೇಕು ಅವರ ತಂದೆಯ ವಿರುದ್ಧ ಅಂತ ಹೇಳಿ ಒಂದು ನಿರ್ದೇಶನವನ್ನ ವೈಟ್ಫೀಲ್ಡ್ ಪೊಲೀಸರಿಗೆ ಮಾಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಏನು ಒಂದು ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಾ ಹೋದ್ರೆ ಏನು ಅಶೋಕ್ ಪುರೋಹಿತ್ ಏನಿದ್ದಾರೆ, ಈ ವ್ಯಕ್ತಿ ತಮ್ಮ ಮೊದಲನೇ ಮಗಳ ಮದುವೆಯನ್ನು ಕೂಡ ಇದೇ ರೀತಿ ಮಾಡಿದ್ದಾರಂತೆ. ನಾನು ನೋಡಿದ ವರನನ್ನೇ ನೀನು ಮದುವೆ ಆಗಬೇಕು, ಅದನ್ನ ಬಿಟ್ಟು ಬೇರೆ ಆಗಿದ್ದೆ ಆದ್ರೆ ಖಂಡಿತವಾಗಿ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಏನು ಮೊದಲ ಮಗಳಿದ್ದಾಳೆ ಆಕೆಗೆ ವಾರ್ನಿಂಗ್ ಅನ್ನ ಮಾಡಿ ಆಕೆಯ ವಿವಾಹವನ್ನ ಮಾಡಿದ್ದಾರೆ. ಅಂದ್ರೆ ಇವತ್ತಿನ ಕಾಲದಲ್ಲೂ ಕೂಡ ಈ ಒಂದು ಮರ್ಯಾದೆಯ ಹತ್ಯೆಗೇಡು ಪ್ರಕರಣಗಳು ಕಂಡು ಬರ್ತಾ ಇದೆ ಅನ್ನೋದು ನಿಜವಾಗಿ ದುರದೃಷ್ಟಕರವಾದ ಸಂಗತಿ. ಸದ್ಯ ಆ ಯುವತಿ ಏನಿದ್ದಾರೆ ಕಾಜಲ್, ಅವರು ಭಾರತವನ್ನು ತೊರೆದು ಬೇರೆ ದೇಶದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಪ್ರಕರಣದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆ ಆದ್ರೆ ಖಂಡಿತವಾಗಿಯೂ ಅವರ ತಂದೆ ತಾಯಿ ಯುವತಿಯನ್ನ ಬಿಡೋದಿಲ್ಲ, ಮದುವೆಯನ್ನ ಮಾಡೇ ಮಾಡ್ತೀವಿ ಎನ್ನುವ ಒಂದು ಹಠಕ್ಕೆ ಬಿದ್ದಿದ್ದಾರಂತೆ. ಈ ಒಂದು ಕಾರಣದಿಂದ ಈ ಒಂದು ರೆಡ್ ಪಿಟಿಷನ್ ತಮ್ಮ ಪರವಾಗಿ ಬರುವ ತನಕ ಅಥವಾ ಆದೇಶ ತಮ್ಮ ಪರವಾಗಿ ಬಂದು ನನಗೆ ರಕ್ಷಣೆ ಸಿಗುತ್ತೆ ಎನ್ನುವ ನಂಬಿಕೆ ಸಿಕ್ಕ ಮೇಲೆ ಅಷ್ಟೇ ನಾನು ಭಾರತಕ್ಕೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅವರು ಬೇರೆ ದೇಶಕ್ಕೆ ಹೋಗಿದ್ದಾರೆ. ಸದ್ಯ ಯಾವುದೇ ರೀತಿಯ ಮದುವೆ ಪ್ರಸ್ತಾಪವನ್ನ ಮಾಡ್ತಾ ಇಲ್ಲ ಅನ್ನೋದು ಏನು ಪ್ರಸ್ತುತವಾದಂತಹ ಮಾಹಿತಿ. ಸೌಖ್ಯ, ಥ್ಯಾಂಕ್ ಯು ಗಿರೀಶ್ ಡೀಟೇಲ್ಸ್ಗೆ.